ಶಿಡ್ಲಘಟ್ಟ ತಾಲೂಕಿನ ಮುತ್ತೂರು ಗ್ರಾಮದ ಬಳಿ ನಿರ್ಮಾಣ ಮಾಡಿರುವ ಡಾಂಬರು ಮಿಶ್ರಣ ಮಾಡುವ ಪ್ಲಾಂಟ್ನಿಂದ ಹೊರಬರುತ್ತಿರುವ ವಿಷ ಅನಿಲ ಸಹಿತವಾದ ಹೊಗೆಯಿಂದ ಗ್ರಾಮಸ್ಥರ ಆರೋಗ್ಯ ಹದಗೆಡುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಿಎನ್ ಹೊಸೂರು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸಿಎನ್ ಹೊಸೂರು ಗ್ರಾಮದ ಗಡಿಯಲ್ಲಿ 8 ತಿಂಗಳ ಹಿಂದೆ ಹಾಟ್ ಮಿಕ್ಸ್ ಪ್ಲಾಂಟ್ ರಸ್ತೆಗೆ ಹಾಕುವ ಡಾಂಬರು ತಯಾರಿಸುವ ಕಾರ್ಖಾನೆ ನಿರ್ಮಾಣ ಮಾಡಿದ್ದಾರೆ. ಕಾರ್ಖಾನೆ ತೆರೆಯುವಾಗಲೇ ನಾವು ವಿರೋಧ ವ್ಯಕ್ತಪಡಿಸಿದ್ದೇವೆ. ಘಟಕದಿಂದ ಈಶಾನ್ಯ ದಿಕ್ಕಿಗೆ 392 ಮೀಟರ್ ಅಂತರದಲ್ಲಿ ವಸತಿ ನಿವೇಶನಗಳಿವೆ. ಪಶ್ಚಿಮ ದಿಕ್ಕಿಗೆ 402 ಮೀಟರ್ ಅಂತರದಲ್ಲಿ ಸಿಎನ್ ಹೊಸೂರು ಗ್ರಾಮವಿರುತ್ತದೆ. 671 ಮೀಟರ್ ಅಂತರದಲ್ಲಿ ಸರ್ಕಾರಿ ಶಾಲೆ ಇದೆ. 772 ಮೀಟರ್ ಅಂತರದಲ್ಲಿ ಮುತ್ತೂರು ಗ್ರಾಮವಿದೆ. ಆದರೂ ಇದ್ಯಾವುದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಆರಂಭ ಮಾಡಿದ್ದಾರೆ. ಡಾಂಬರಿನ ವಾಸನೆ ಹಾಗೂ ಧೂಳಿನಿಂದಾಗಿ ಗ್ರಾಮದಲ್ಲಿ ಮಕ್ಕಳು, ವೃದ್ಧರು, ಮಹಿಳೆಯರು ರೋಗಗಳಿಗೆ ಒಳಗಾಗುತ್ತಿದ್ದಾರೆ. ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕರ್ನಾಟಕ ಜನಸೇನೆ ರಾಜ್ಯಾಧ್ಯಕ್ಷ ಟಿ ಭರತ್ ಆರೋಪಿಸಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಗ್ರಾಮದ ಮುಖಂಡ ಪುನೀತ್ ಮಾತನಾಡಿ, ಈ ಘಟಕದಿಂದ ಹೊರಬರುತ್ತಿರುವ ರಾಸಾಯನಿಕ ವಿಷ ಅನಿಲ ಸಹಿತವಾದ ಹೊಗೆಯಿಂದ ನಮ್ಮ ಗ್ರಾಮದಲ್ಲಿ ಜನರಿಗೆ ಕೆಮ್ಮು, ಆಸ್ತಮಾ, ಕಫ ಮುಂತಾದ ಕಾಯಿಲೆಗಳು ಆವರಿಸಿಕೊಳ್ಳುತ್ತಿವೆ. ಡಯಾಲಿಸಿಸ್ ರೋಗಿಗಳು ಕೂಡ ತುಂಬ ಸಂಕಷ್ಟಕ್ಕೆ ಒಳಗಾಗುತ್ತಿದ್ದರೂ ಅಧಿಕಾರಿಗಳು ಯಾಕೆ ಕಣ್ಣುಮುಚ್ಚಿ ಕುಳಿತಿದ್ದಾರೆ ಎಂದು ಅರ್ಥವಾಗ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸದರಿ ಘಟಕದ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕಚೇರಿಗೆ ಮನವರಿಕೆ ಮಾಡಿಕೊಟ್ಟಿದ್ದರೂ ಇದುವರೆಗೂ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದರು. ಇನ್ನು ಸಿಎನ್ ಹೊಸೂರು ಗ್ರಾಮದ ಮುಖಂಡರಾದ ವೇಣು, ಪುನೀತ್, ಮುನಿಕೃಷ್ಣಪ್ಪ, ಮಧು, ರವಿ, ರಮೇಶ್, ವೆಂಕಟೇಶ್, ಶಿವಕುಮಾರ್, ಗಜೇಂದ್ರ, ರಾಮಾಂಜಿ, ಅರವಿಂದ್, ಬಾಲಕೃಷ್ಣ, ಮಹೇಶ್, ಡಿ ಮುನಿಕೃಷ್ಣಪ್ಪ, ಮಂಜುನಾಥ್ ಹಾಜರಿದ್ದರು. ನಮಸ್ಕಾರ, ನನ್ನ ಹೆಸರು ಪುನೀತ್ ಅಂತ. ಇಲ್ಲಿ ನಮ್ಮೂರು ಬಂದು ಸಿಎನ್ ಹೊಸೂರು ಅಂತ. ಇಲ್ಲಿ ನಾವು ಹೇಳ್ತಿರೋದು ಉದ್ದೇಶ ಏನಂದರೆ, ನಮ್ಮೂರಿಂದ ಸುಮಾರು ಬರೀ 500 ಮೀಟರ್ ಇರುವಂಥ ದೂರದಲ್ಲಿ ರಸ್ತೆ ಡಾಂಬರೀಕರಣ ಮಾಡುವಂಥ ಟಾರನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಈ ಉತ್ಪಾದನೆ ಮಾಡುವಂಥ ಸಮಯದಲ್ಲಿ ಆ ಉತ್ಪಾದನೆಯ ಒಂದು ಹೊಗೆ ಬಂದು ನಮ್ಮ ಗ್ರಾಮದ ಒಂದು ಮನೆಗಳಿಗೆ ತಲುಪ್ತಿದೆ. ಇದರಿಂದ ಸುಮಾರು ಒಂದು ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವರೆಲ್ಲ ಅನಾರೋಗ್ಯಕ್ಕೆ ಗುರಿ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಬಂದು ಇಲ್ಲಿ ಕೇಳಿದ್ದೀವಿ, ಈ ಥರ ನೀವು ಮಾಡೋದ್ರಿಂದ ಈ ಥರ ಎಲ್ಲ ಊರಿನ ಗ್ರಾಮಸ್ಥರಿಗೂ ತೊಂದರೆ ಆಗ್ತಿದೆ, ದಯವಿಟ್ಟು ನೀವು ಸ್ಟಾಪ್ ಮಾಡಿ ಅಂತ ಹೇಳಿದ್ವಿ. ಬಟ್ ಅವರು ಸ್ಟಾಪ್ ಮಾಡಿಲ್ಲ. ಇದರ ಬಗ್ಗೆ ನಾವು ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಮತ್ತು DC ಆಫೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ, ಒಂದು ಮನವಿಯನ್ನು ನಾವು ನೀಡಿದ್ದೀವಿ. ಆದರೂ ಕೂಡ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ ಅವರು. ಅಷ್ಟೇ ಅಲ್ಲದೆ ಅವರೊಂದು ಏನು ಡಾಂಬರೀಕರಣ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೋ ಆ ಜಾಗ ಬಂದು ಸರ್ಕಾರಿ ಗುಂಡುತೋಪದು, ಅದು ನಮ್ಮೂರಿಗೆ ಸೇರುವಂಥದ್ದೇ, ಅದು ಸಿಎನ್ ಹೊಸೂರಿಗೆ ಸೇರುವಂಥದ್ದೇ. ಇವರು ಬಂದು ಶಿಡ್ಲಘಟ್ಟ ತಾಲೂಕು ಮುತ್ತೂರು ಗ್ರಾಮದವರು. ಆದರೆ ಇವರು ಈ ಥರ ಮಾಡೋದ್ರಿಂದ ಎಲ್ರಿಗೂ ಕೂಡ ಒಂದು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ಏನಿವರು ಆ ಟಾರ್ನ ನಿರ್ಮಾಣ ಮಾಡ್ತಾಯಿದ್ದಾರೋ ಅದನ್ನು ಆದಷ್ಟು ಬೇಗನೆ ಒಂದು ಆ ಒಂದು ಸ್ಥಳದಿಂದ ತೆರವುಗೊಳಿಸಿ ಎಲ್ಲರ ಒಂದು ಆರೋಗ್ಯದ ಒಂದು ಹಿತವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅದನ್ನು ಆದಷ್ಟು ಬೇಗನೆ ಕ್ರಮ ಕೈಗೊಳ್ಬೇಕಂತ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ಸಮಸ್ಯೆ ಆಗಿದೆ ಇದುವರೆಗೂ ಕೂಡ? ಸರ್, ಇದು ಪ್ಲಾಂಟ್ ಮಾಡಿ ಆಲ್ರೆಡಿ ಒಂದು ವರ್ಷದಿಂದ ನಾವು ನೋಡ್ತಾನೆ ಇದ್ವಿ. ಇದರಿಂದ ಸುಮಾರು ಈ ನಡುವೆ ರೀಸೆಂಟಾಗಿ ಒಂದು 3 ಜನ ಆಲ್ರೆಡಿ ಒಂದು ಡೆತ್ ಆದರು. ಕಿಡ್ನಿ ಫೇಲ್ಯೂರು ಮತ್ತು ಉಸಿರಾಟ ತೊಂದರೆಯಿಂದ ಡೆತ್ ಆದರು. ಇವಾಗ ನೋಡಿದ್ರೆ ಎಲ್ಲರ ಮನೆಯಲ್ಲಿ ಕೂಡ ಯಾರ್ಯಾರು ಚಿಕ್ಕ ಮಕ್ಕಳಿದ್ದಾರೋ ಎಲ್ಲರಿಗೂ ಕೂಡ ವಾರಕ್ಕೂ 1-2 ಸರಿ ಈ ಥರ ಹುಷಾರಿಲ್ದಿರೋ ಇರೋದು, ಜ್ವರ ಬರುವಂಥದ್ದು, ನೆಗಡಿ ಬರುವಂಥ ಈ ಥರ ಇದು ಮಾಡಿ ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಒಂದು ಸಿಚುವೇಶನ್ ಬಂದಿದೆ. ಆದ್ದರಿಂದ ಈ ಒಂದು ಜನರ ಒಂದು ಆರೋಗ್ಯವನ್ನು ನೀವು ಗಮನ ಹರಿಸಿ, ಇದು ಏನು ಇವರು ಟಾರ್ ನಿರ್ಮಾಣ ಮಾಡ್ತಾಯಿದ್ದಾರೋ ಇದನ್ನು ನಿಲ್ಲಿಸ್ಬೇಕಂತ ನಾವು ಒಂದು ಮನವಿಯನ್ನು ಮಾಡ್ತಾಯಿದ್ದೀವಿ ಸರ್. ವೆಂಕಟೇಶ್ ನಾನು ಸಿಎನ್ ಹೊಸೂರು ಗ್ರಾಮ. ನಮಗೆ ಊರ ಪಕ್ಕದಲ್ಲಿ ಒಂದು 400 ಮೀಟ್ರಲ್ಲೇ ಡಾಂಬರೀಕರಣ ಪ್ಲಾಂಟ್ ಮಾಡಿದ್ದಾರೆ. ಅದರಿಂದ ನಮಗೆ ಡೈಲಿಸ್ ಪೇಷಂಟ್ ನಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ.
ಸುಮಾರು ಸಲ ಎಮರ್ಜೆನ್ಸಿ ಥರ ಹೋಗಿದ್ದೀವಿ. ಈ ಥರ ಮುದುಕರಿಗೆ ಚಿಕ್ಕ ಮಕ್ಳಿಗೆ ಎಲ್ಲ ವಾಮಿಟ್ ಮಾಡೋದು ಎಲ್ಲ ತೊಂದರೆ ಆಗ್ತಾಯಿದೆ. ಅದರಿಂದ ದಯವಿಟ್ಟು ನೀವು ಇದನ್ನು ಕ್ಲೋಸ್ ಮಾಡಬೇಕು. ಈಗ ಒಬ್ಬನ ಬದುಕೋದಕ್ಕೆ ಸಾವಿರಾರು ಜನಕ್ಕೆ ತೊಂದರೆ ಆಗ್ತಾಯಿದೆ. ಅದನ್ನು ಗಮನದಲ್ಲಿಟ್ಕೊಂಡು ನೀವು ಕ್ರಮ ತಗೊಂಡು ಕೂಡಲೇ ಅದು ಇಮ್ಮಿಡಿಯೇಟ್ಲಾಗಿ ನಿಲ್ಲಿಸ್ಬೇಕಾಗಿ ನಾವು ನಮ್ಮ ಮುಖಾಂತರ ನಾನು ಕೋರ್ತಾ ಇದ್ದೀನಿ. ನಮಸ್ಕಾರ.